ನಮ್ಮ ಎಜುಕೇಶನ್ ಮುಗಿದ ನಂತರ ಕೆಲಸದ ವಿಷಯಕ್ಕೆ ಅಥವಾ ದುಡ್ಡು ಸಂಪಾದನೆ ವಿಷಯಕ್ಕೆ ಬಂದ್ರೆ ನಮ್ಮ ಹತ್ರ ಕಾಮನ್ಲಿ ಎರಡು ಚಾಯ್ಸ್ ಇರ್ತವೆ. ಫಸ್ಟ್ ಒನ್ ಒಳ್ಳೆ ಜಾಬ್ ಮಾಡೋದು, ಸೆಕೆಂಡ್ ಒನ್ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡೋದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಜಾಬ್ ಮತ್ತು ಬಿಸ್ನೆಸ್ ನ ಸಿಂಪಲ್ ಡಿಫ್ರೆನ್ಸಸ್ ನ ನೋಡೋಣ. ನೀವು ಯಾವ್ದಾದ್ರು ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮ್ಗೆ ಮಂತ್ ಎಂಡ್ ಅಲ್ಲಿ ಒಂದು ಫಿಕ್ಸ್ಡ್ ಸ್ಯಾಲರಿ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವು ಕೆಲಸ ಮಾಡೋ ಟೈಮಿಂಗ್ ಫಿಕ್ಸ್ ಇರುತ್ತೆ ಮತ್ತು ನೀವೇನ್ ಕೆಲಸ ಮಾಡ್ಬೇಕಂತಾನು ಹೇಳಿರ್ತಾರೆ. ಇನ್ನು ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಮಂತ್ಲಿ ಎಷ್ಟು ಹಣ ಸಿಗುತ್ತೆ ಅಂತ ಯಾವುದೇ ಫಿಕ್ಸ್ಡ್ ಅಮೌಂಟ್ ಗೊತ್ತಿರಲ್ಲ. ನಿಮ್ಮ ಸ್ವಂತ ಉದ್ಯೋಗ ಇದ್ರೆ ನಿಮ್ಗೆ ಯಾವುದೇ ಟೈಮ್ ರೆಸ್ಟ್ರಿಕ್ಷನ್ಸ್ ಇರಲ್ಲ ಮತ್ತು ಎಲ್ಲಿ ಏನ್ ಕೆಲಸ ಮಾಡಬೇಕು, ಎಷ್ಟೊತ್ತು ಕೆಲಸ ಮಾಡ್ಬೇಕಂತಾನು ಸ್ವತಃನೇ ಡಿಸೈಡ್ ಮಾಡಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಜಾಬ್ ಮತ್ತು ಬಿಸ್ನೆಸ್ ಬೆಳವಣಿಗೆನ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಈ ಉದಾಹರಣೆಯಲ್ಲಿ ನಾವು ಒಬ್ಬ BE ಪಾಸ್ ಮತ್ತು BA ಫೇಲ್ ಸ್ಟೂಡೆಂಟ್ಸ್ ಲೈಫ್ ಜರ್ನಿನ ನೋಡೋಣ. ಸುನಿಲ್ ತನ್ನ BE ಎಜುಕೇಶನ್ ಕಂಪ್ಲೀಟ್ ಮಾಡಿ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಸೆಲೆಕ್ಟ್ ಆಗ್ತಾನೆ. ಅಲ್ಲಿ ಅವನಿಗೆ ತುಂಬಾ ಒಳ್ಳೆ ಸ್ಯಾಲರಿ ಸಿಗುತ್ತೆ. ಅದನ್ನ ನೋಡಿ ಅವ್ರ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಮತ್ತೆ ಇನ್ನೊಂದ್ ಕಡೆ ಅವನ ಗೆಳೆಯ ಅನಿಲ್ BA ಫೇಲ್ ಆಗ್ತಾನೆ. ಅದ್ರ ಕಾರಣ ಅವ್ರ ಮನೆಯವರು ತುಂಬಾ ನಿರಾಶೆ ಆಗಿರ್ತಾರೆ. ಯಾಕಂದ್ರೆ ಅನಿಲ್ಗೆ ಓದುವ ಕಡೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇದ್ದಿರ್ಲಿಲ್ಲ. ಅವನ ಇಂಟ್ರೆಸ್ಟ್ ಕೇವಲ ಬಿಸ್ನೆಸ್ ದಲ್ಲಿತ್ತು ಮತ್ತೆ ಅವನ ಹತ್ರ ತುಂಬಾ ಐಡಿಯಾಸ್ ಕೂಡ ಇದ್ದವು. ಆದ್ರೆ ಬಿಸ್ನೆಸ್ ಮಾಡುವುದಕ್ಕೆ 3 ಲಕ್ಷ ರೂಪಾಯಿದ ಅವಶ್ಯಕತೆ ಇತ್ತು. ಅದಕ್ಕೆ ಒಂದು ದಿನ ಅನಿಲ್ ತನ್ನ ತಂದೆಗೆ ಹೇಳಿ ಅವ್ರ ಅಂಕಲ್ ಕಡೆಯಿಂದ 3 ಲಕ್ಷ ರೂಪಾಯಿ ಸಾಲ ಮಾಡ್ತಾನೆ ಮತ್ತೆ ಅದರಿಂದ ತನ್ನ ಬಟ್ಟೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ಸ್ಯಾಲರಿ ಇದ್ದ ಕಾರಣ ಸುನಿಲ್ ತನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಒಂದು ಬೈಕ್ ಖರೀದಿ ಮಾಡ್ತಾನೆ ಮತ್ತು ಅನಿಲ್ ತನ್ನ ಅಂಗಡಿಯಲ್ಲಿ ವೆರೈಟಿ ಬಟ್ಟೆನ ತಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. 8 ತಿಂಗಳ ನಂತರ ಸುನಿಲ್ ತನ್ನ ಬೈಕಿನ 20% ರೂಪಾಯಿ ಕ್ಲಿಯರ್ ಮಾಡ್ತಾನೆ. ಅವನಿಗೆ ಇನ್ನೂ 80,000 ರೂಪಾಯಿ ಕ್ಲಿಯರ್ ಮಾಡಬೇಕಾಗಿದೆ. ಇನ್ನೊಂದ್ ಕಡೆ ಅನಿಲ್ ಅವನ ಅಂಕಲ್ಗೆ 1 ಲಕ್ಷ ರೂಪಾಯಿ ರಿಟರ್ನ್ ಮಾಡಿದ್ದ ಮತ್ತು ಅವನಿಗೆ ಇನ್ನೂ 2 ಲಕ್ಷ ರೂಪಾಯಿ ಕ್ಲಿಯರ್ ಮಾಡಬೇಕಾಗಿದೆ. 1 ವರ್ಷದ ನಂತರ ಸುನಿಲ್ ಜಾಬ್ ಅಲ್ಲಿ ಒಳ್ಳೆ ಸ್ಯಾಲರಿ ಹೈಕ್ ಬಗ್ಗೆ ಯೋಚನೆ ಮಾಡ್ತಾನೆ. ಆದ್ರೆ ರಿಸೆಷನ್ ಕಾರಣದಿಂದ ಕಂಪನಿಯ ಯಾವುದೇ ವರ್ಕರ್ಗೂ ಹೈಕ್ ಸಿಗಲ್ಲ ಮತ್ತು ಅನಿಲ್ಗೆ ಅವನ ಬಿಸ್ನೆಸ್ ದಲ್ಲಿ 25% ಪ್ರಾಫಿಟ್ ಆಗುತ್ತೆ ಮತ್ತು ಅದರಿಂದ ಅವನು ತನ್ನ ಅಂಕಲ್ಗೆ ಆ 2 ಲಕ್ಷ ರೂಪಾಯಿ ರಿಟರ್ನ್ ಮಾಡ್ತಾನೆ. ಸುನಿಲ್ ತುಂಬಾ ಕಷ್ಟದಿಂದ ತನ್ನ ಬೈಕ್ ಲೋನ್ ನ ರೀಪೇ ಮಾಡ್ತಾನೆ. ಮತ್ತೆ 2 ಲಕ್ಷ ರೂಪಾಯಿ ಲೋನ್ ತಗೊಂಡು ಫರ್ನಿಚರ್, ಟಿವಿ, ಲ್ಯಾಪ್ಟಾಪ್ ಖರೀದಿ ಮಾಡ್ತಾನೆ. ಅದರಿಂದ ಎಲ್ಲರೂ ಸಂತೋಷವಾಗಿರ್ತಾರೆ. ಪ್ರಾಫಿಟ್ ಕಾರಣದಿಂದ ಅನಿಲ್ ಬೇರೆ ಊರಲ್ಲಿ ಮತ್ತೊಂದು ತನ್ನ ಬಟ್ಟೆ ಅಂಗಡಿನ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಅವನ ಇನ್ಕಮ್ ಡಬಲ್ ಆಗುತ್ತೆ. 2 ವರ್ಷದ ನಂತರ ಸುನಿಲ್ಗೆ 10% ಹೈಕ್ ಸಿಗುತ್ತೆ ಮತ್ತು ಅವನು ಕಾರ್ ಲೋನ್ ಮಾಡಿ ಒಂದು ಮಾರುತಿ ಸ್ವಿಫ್ಟ್ ಕಾರ್ನ ಖರೀದಿ ಮಾಡ್ತಾನೆ. ಇನ್ನೊಂದ್ ಕಡೆ ಅನಿಲ್ ಮತ್ತೆ 2 ಬಟ್ಟೆ ಅಂಗಡಿನ ಸ್ಟಾರ್ಟ್ ಮಾಡಿರ್ತಾನೆ ಮತ್ತು ಅದರ ಕಾರಣದಿಂದ ಅನಿಲ್ ನ ಇನ್ಕಮ್ ಸುನಿಲ್ ಗಿಂತ 300% ಹೆಚ್ಚಿಗೆ ಇರುತ್ತೆ ಮತ್ತು ಅನಿಲ್ ನ ಅಂಗಡಿಗಳಲ್ಲಿ 8 ವರ್ಕರ್ಸ್ ಇರ್ತಾರೆ. ಇನ್ನೊಂದ್ 2 ವರ್ಷದ ನಂತರ ಸುನಿಲ್ 40 ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ಮನೆ ತಗೋತಾನೆ. ಆ ಕಡೆ ಅನಿಲ್ 8 ಬಟ್ಟೆ ಅಂಗಡಿ ಓನರ್ ಇರ್ತಾನೆ ಮತ್ತು ಅವನು ರೀಸೆಲ್ಲರ್ ಕೂಡ ಇರ್ತಾನೆ. ರೀಸೆಲ್ಲರ್ ಅಂದ್ರೆ ಹೋಲ್ಸೇಲ್ ವೆಬ್ಸೈಟ್ ಲೈಕ್ ಅಲಿಬಾಬಾ ಮತ್ತು ಬೇರೆ ಬೇರೆ ಸೋರ್ಸ್ ಇಂದ ಕಡಿಮೆ ಬೆಲೆಯಲ್ಲಿ ಬಟ್ಟೆ ತಗೊಂಡು ಅದನ್ನ ಮಾಡಿಫೈ ಮಾಡಿ ಅಂದ್ರೆ ಅದರ ಮೇಲೆ ಪ್ರಿಂಟಿಂಗ್ ಮಾಡಿ ಆ ಫೈನಲ್ ಪ್ರಾಡಕ್ಟ್ ನ ಪ್ರಾಫಿಟ್ ಜೊತೆ ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತ ಆನ್ಲೈನ್ ವೆಬ್ಸೈಟ್ ಅಲ್ಲಿ ದೊಡ್ಡ ಸೆಲ್ಲರ್ ಕೂಡ ಇರ್ತಾನೆ. ಮತ್ತು ಅನಿಲ್ 2 ಕಾರನ್ನು ಖರೀದಿ ಮಾಡಿರ್ತಾನೆ ಮತ್ತು ಅವನ ಹತ್ರ 2 ದೊಡ್ಡ ಮನೆನೂ ಇರ್ತವೆ. ಸ್ನೇಹಿತರೆ, ಸುನಿಲ್ ತುಂಬಾ ಚಿಂತಿತನಾಗಿದ್ದ. ಯಾಕಂದ್ರೆ 5 ವರ್ಷದ ನಂತರ ಅನಿಲ್ 5 ಕೋಟಿ ರೂಪಾಯಿ ಓನರ್ ಇದ್ದ ಮತ್ತು ಅವನ ಮಂತ್ಲಿ ಇನ್ಕಮ್ 8 ಲಕ್ಷ ರೂಪಾಯಿ ಇತ್ತು ಮತ್ತು ಅವನ ಹತ್ರ 20 ಜನ ವರ್ಕರ್ಸ್ ಇದ್ರು. ಆ ಕಡೆ ಸುನಿಲ್ ನ ಮಂತ್ಲಿ ಇನ್ಕಮ್ 60,000 ರೂಪಾಯಿ ಇತ್ತು ಮತ್ತು ಅವನ ಮೇಲೆ 40 ಲಕ್ಷ ರೂಪಾಯಿ ಲೋನ್ ಕೂಡ ಇತ್ತು. ಫ್ರೆಂಡ್ಸ್, ಯಾವುದೇ ಒಬ್ಬ ಎವರೇಜ್ ಎಂಪ್ಲಾಯಿ ಸ್ಯಾಲರಿ ಪ್ರತಿ ವರ್ಷಕ್ಕೆ ಕೇವಲ 10% ಹೆಚ್ಚಿಗೆ ಆಗುತ್ತೆ ಅಥವಾ ಆಗಬಹುದು. ಆದ್ರೆ ನಿಮ್ಮ ಸ್ವಂತ ಬಿಸ್ನೆಸ್ ಇದ್ರೆ ದೇರ್ ಇಸ್ ನೋ ಲಿಮಿಟ್ ಆನ್ ಮನಿ. ಹಾಗಾದ್ರೆ ಫ್ರೆಂಡ್ಸ್, ಈ ಉದಾಹರಣೆಯಿಂದ ನಿಮ್ಗೆ ಜಾಬ್ ಮತ್ತು ಬಿಸ್ನೆಸ್ ಗ್ರೋತ್ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಗೆಳೆಯನ ಕತ್ಲಲ್ಲಿ ಬೆಳಕು ಅನ್ನೋ ಶಾರ್ಟ್ ಮೂವಿ ರಿಲೀಸ್ ಆಗಿದೆ. ತುಂಬಾ ಒಳ್ಳೆ ಕತೆ ಇದೆ. ಮೂವಿ ಮೇಕಿಂಗು, ಡೈಲಾಗ್ಸು, ಕಾಮಿಡಿ, ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ತಾಗಿದೆ. ಎಲ್ಲರೂ ನೋಡ್ಲೇಬೇಕಾದಂತ ಒಂದು ಶಾರ್ಟ್ ಮೂವಿ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಲೈನ್ ನಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ನೋಡಿ, ಎಂಜಾಯ್ ಮಾಡಿ. ಅಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.